ಏನ್ ಹೆಸರು ಕಂಡು ಯೋಗಪ್ಪ ಕಡ್ಲೆ ಬೆಲ್ಲ ರಾಮ ಅಂತ ಹೌದು ದೇವ. ಆದ ಕಾರಣ ಮಧುರಾ ನಗರಕ್ಕೆ ಗೋಲ್ ಪೀಠ ಎಂಬ ಆನೆಯ ಮಂಟಪ ದ್ವಾರ ಬಾಗಿಲಿನಲ್ಲಿ ಕಟ್ಟಿಸು. ನಮ್ಮ ಬಾಗಿಲಿನಲ್ಲಿ ಇರುವುದಕ್ಕೆ ಏರ್ಪಡಿಸು. ಇಲ್ಲಿನ ರಕ್ಷಣೆಗಾಗಿ ಅನೇಕ ಮೋದಾರರನ್ನು ನೇಮಿಸು. ಮತ್ತೆ ಬಲರಾಮನ ಅಂತಕರಿಗೆ ಅಂತಕರಾಗಿ ಕರೆಯುವ ಜಾಗೃತಿಯಿಂದ ತರವಂತರಾಗಲೇ ಸಾರಥ್ಯ ನೋಡಿದ್ದೇವೆ. ನೀವು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪ್ರಯಾಣವು ತಿಳಿಸುವುದಿಲ್ಲ ಕಾಂತೆ. ನಾಟಕ್ಕೆ ತಿಳಿಸುವುದಿಲ್ಲ. ಹೋದ ಕಾರ್ಯವು ಜಯ ಮಾಡುವುದಿಲ್ಲ ಕಾಂತೆ. ಯಾರು ಹೇಳಿದರು? ನಾನೇ ನಿನಗೆ ಹೇಗೆ ಗೊತ್ತಿರುವುದು? ನನಗೆ ಗೊತ್ತಿಲ್ಲ. ಅದೇ ಹೇಗೆ ಗೊತ್ತಿರುವುದು? ನಾನು ಹೋದ ಕಾರ್ಯವು ಜಯಿಸಿ ಬಂದ ಮೇಲೆ ಹೇಳುವನು ಕಾಂತೆ. ನೀನು ಹೋದ ಕಾಲ ಜಯಿಸಿ ಬಂದ ಮೇಲೆ ಹೇಳುವೆಯಾ? ಸತಿಯರ ಮುಂದೆ ತಿಳಿಸಿ ಹೋದರೆ ಹೋದ ಕಾರ್ಯವು ಜಯವಾಗುವುದಿಲ್ಲವೆಂದು ಹೇಳಿಯಲ್ಲ. ಅಂತ ರಾಜ್ಯ ಕಾರ್ಯವನ್ನು ಕಾಂತ, ಇದುವರೆಗೂ ನನಗೆ ತಿಳಿಸಲು ಎಷ್ಟು ಕಾರ್ಯವನ್ನು ಜಯಗೊಳಿಸಿಕೊಂಡು ಬಂದಿರುವೆ. ನನ್ನನ್ನು ಕಳಿಸಿಕೊಳ್ಳುವ ಕಾಂತೆ. ಪ್ರಾಣೇಶ್ವರ, ಮುನೇಶ್ವರ, ಹೇಳಲೇ ಹೇಳುವಿನ ಕೇಳು. ಎಲ್ಲಿಗೆ ನಿನ್ನಯ ಪಯಣ? ಇದೋ ಎನಗೆ ಓಜಾನ. ಎಲ್ಲಿಗೆ ನಿನ್ನಯ ಪಯಣ? ರತ್ನಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ನನ್ನ ಬುದ್ಧಿ ಸಂಪನ್ನ. ನನ್ನ ಪ್ರಾಣದಲ್ಲವೇ ನಾನು ಹೋಗುವ ಪ್ರಯಾಣವ ಸುದ್ದಿ ನಿನ್ನ ಮುಂದೆ ಎಷ್ಟು ಇಲ್ಲೇ ಮನೋಹರೇ. ಮನೋಹರ, ನಾನು ಎಲ್ಲಿಗಾದರೂ ಪ್ರಯಾಣ ಮಾಡಿದರೆ ನಿನ್ನ ಅಂತರಂಗದ ಮೋಹನ ಅರಗಡಿಯಾದ ನೀನು ಚಿಕ್ಕ ಕಾಂತಳಾಗಬಾರದೆಂದು
ರಾಜ್ಯ ಕಾರ್ಯವಿರುವುದೇ ಹೌದು ಕಾಂತಿ ಕಾಂತ ಕಾಂತಿ ಹೇಳಲೇ ನನ್ನ ಕಾಂತಿ ಓ ವೀರ ದೊರೆಯುರ, ಓ ವೀರ ದೊರೆಯುರ, ಯಾರೋ ಹಯ ಗೋಪಾತುರ, ಯಾರೋ ಹಯ ಗೋಪಾತುರ, ಓ ವೀರ. ಕರದಲ್ಲಿ ಬರೆಯುವುದು ತಿಳಿದಿರುವೆ, ರಕ್ತದ ರಥವನ್ನು ತರಿಸಿರುವೆ. ಕರದಲ್ಲಿ ಬರೆಯುವುದು ತಿಳಿದಿರುವೆ, ರಕ್ತದ ರಥವನ್ನು ತರಿಸಿರುವೆ. ಕೋಪಾದಿ ಅನಕ್ ನಾನು ನಾಗರಾಜ್ ಅವರು ಕಾಣೇಶ್ವರಿ ಉದಯೇಶ್ವರ ಉದಯೇಶ್ವರಿ ಕಾಂತ ಕಾಂತಿ ನಿನ್ನ ಪಯಣದ ಸಂಗತಿಯನ್ನು ತಿಳಿಸು ಎಂದು ಹೇಳಿದರೆ ಎಷ್ಟು ಮಾತ್ರ ತಿಳಿಸೋದಿಲ್ಲ ಕಾಂತಿ ಅಲ್ಲ ನಲ್ಲಿ ನಾನು ತಿಳಿಸುವುದಿಲ್ಲ, ಸಖಿಯರೊಂದಿಗೆ ಅರಮಂದಿರದಲ್ಲಿ ಇರು ಎಂದು ಹೇಳುತ್ತಿರುವೆಯಲ್ಲ ಹೌದು ಕಾಂತಿ ಕಾಂತ. ಕಾಂತಿ ನಿನ್ನನ್ನು ಹಗಲಿ ಅರಮಂದಿರದಲ್ಲಿ ಅರಗಳಿಗೂ ಸಹ ನಾನು ಜೀವಿಸಲಾರೆ. ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ನಿನ್ನ ಪಯಣದ ಸಂಗತಿಯನ್ನು ಎನ್ನ ಮುಂದೆ ತಿಳಿಸು ಪ್ರಿಯ. ನೀನು ಹೋಗುವ ವಿಷಯ ಹೇ ಕಮಲ ಕಳ ತಾರೆ ಚಂದ್ರ ಬಿಂಬ ಸೂನೆ ಕಾಂತ. ಬಹುಶಃ ನೀನಿಲ್ಲದೊಂದು ಕ್ಷಣ ಅರಮನೆಯೊಳಗಿರಲಾರೆ ಮುಂದಿಸಿ ಮಾತನಾಡಬೇಡ. ಎಲೆ ಸುಂದರಿ ಸುಂದರ ಸದಮಲ ಸೌರ್ಯದಿಂದ ನೀನು ಹೋಗುವ ಕಾರ್ಯಕ್ಕೆ ಜಯ ದೊರೆಯಲೆಂದು ಮಹಾ ಆನಂದದಿಂದ ನುಡಿದು ಕಳಿಸಿಕೊಡೆಯ ಜಲದಾಕ್ಷಿ ಪ್ರಾಣೇಶ್ವರ, ಕಾಣೇಶ್ವರಿ ನನ್ನ ಮನದ ಅಪೇಕ್ಷೆಯನ್ನು ಬಿಟ್ಟು ಬಿಡು ಎಂದು ಹೇಳಿದೆಯಾ ಹೌದು ಕಾಂತಿ ಕಾಂತ. ಕಾಂತಿ ನಾನು ನಿನ್ನ ಸತಿಯಲ್ಲವೇ? ಇಲ್ಲಂದವರು ಯಾರು ಕಾಂತಿ ನೀನು ನಿನ್ನ ಪತಿದೇವರಲ್ಲವೇ? ಹೌದು ಕಾಂತಿ ಮತ್ತೆ ನಿನ್ನ ಅಪೇಕ್ಷೆ ನನಗಲ್ಲದ ಮತ್ತಿನ್ಯಾಗಿರುವುದು? ಅಂತ ಕಾರ್ಯವಿರುವುದು ಕಾಂತಿ ಅಂಥ ಕಾರ್ಯವೇ? ಹೌದು ಕಾಂತಿ ಎಂಥ ಕಾರ್ಯ ಅದು? ಸ್ತ್ರೀಯರ ಮುಂದೆ ತಿಳಿಸಬಾರದು ಕಾಂತಿ ಹೇಳುವಿನ ಕೇಳು. ಅದೇನು ಚಂದಾಯ
ಕಾಂತ, ಸತ್ಯದ ಮುಂದೆ ತಿಳಿಸಲಾರದಂತ ಕಾರ್ಯವೇ ಇರುವುದೇ? ಹೌದು ಸುಂದರಿ, ಅದು ಯಾವ ಕಾರ್ಯ? ಅಂತ ಕಾರ್ಯವಿರುವುದು ಕಾಂತಿ. ಅಂಥ ಕಾರ್ಯವೇ? ಹೌದು ಸುಂದರಿ, ವಲ್ಲಭ, ಕೊಲ್ಲಗೆ ಸತಿಯ ಮುಂದೆ ತಿಳಿಸಾದೀನು, ನೀನು ಹೋಗ ಕಾರ್ಯವನ್ನು. ಸತಿಯ ಮುಂದೆ ತಿಳಿಸಾದೀನು, ನೀನು ಹೋಗ ಕಾರ್ಯವನ್ನು. ಕರಗುವುದು ಬೇಡುತ್ತಿದ್ದರೆ ಕಾಕ, 100 ಮಂದಿ ದಾಸಿಯರಿದ್ದರೂ ಸಹ ನೀನಿದ್ದಂತೆ ಆಗುವುದಿಲ್ಲ. ನಿನ್ನ ಪ್ರೀತಿಯನ್ನು ಅವರು ನನಗೆ ತೋರುವುದಿಲ್ಲ. ನಾನು ಹೋದ ಕಾರ್ಯವನ್ನು ಎಷ್ಟು ಮಾತ್ರ ತಿಳಿಸುವುದಿಲ್ಲ ಕಾಂತಿ. ಆದ ಕಾರಣ ನಿನ್ನ ಹಠವನ್ನು ಬಿಟ್ಟು ನಿನ್ನ ಸಂಗತಿಯನ್ನು ತಿಳಿಸು ಕಾಂತ ಮತಿವಂತ. ನನ್ನಯ ಕೋಪಾಗ್ನಿ ರಭಸದೋ ಕಡಿಗಂಡಿ ನಮ್ಮ ಕಡಿಗಂಡಿನ ಕಡತಾಗ್ತಿರ ಒಬ್ಬುದಿದೆ. ಸುಂದರಿ, ಸುಂದರ, ಅತಿ ರೋಷಾನ್ವಿತನಾಗಿ ಮುಂಗಾರಿ ಮಿಂಚು ಗುಡುಗುಳಂತೆ ಆರ್ಭಟಿಸಿ ಯಾವ ದೇಶಾಧಿಪತರ ಹಿಂದಕ್ಕೆ ಹೋಗುವುದೆಂದು ಕಾಲ್ಕೆದರಿ ಹೋಗುವುದಲ್ಲಿ ಎಂದು ಹಾಗಾದರೆ ಇದ್ದಕ ಎಲ್ಲ ಹೊಡೆದು ದುಪ್ತಿ ಬೆನ್ನಣ್ಣವರು ಅಣ್ಣಣ್ಣ ಇವರು ಕಂಪನಿ ಬರೋದು 1,001 ರೂಪಾಯಿ ಮಾಡಿರ್ತಾರೆ. ಪಾಯವಾಲಿ ಮೋಹನ್ ಬಾಬು ಇವರು ಈ ಕಂಪನಿ ಪರವಾಗಿ 5,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸುಮಕ್ ಅವರಿಗೆ 1,001 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೊತ್ತಪಲ್ಲಿ ಮಹೇಂದ್ರ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ದೇವೇಶ್ವರ, ಅದೇ ಮುದ್ದು ಮಡದಿ ಮಡಿ ಪ್ರಾಣಪತಿ, ರತಿ ಮನ್ಮಥದ ಸುರಾಸುರ ಸೌಂದರ್ಯ ಉಳ್ಳಂತಾದಿ ರೂಪವತಿಯಾದ ಎನ್ನ ಪಟ್ಟದ ರಾಣಿಯೇ, ನಾನು ಹೋಗುವ ಪ್ರಯಾಣವೇ ಕೆಳದೊಳಗೆ ತಿಳಿಸುವನು ಚೆನ್ನಾಗಿ ಕೇಳಲೇ. ಅದೇನು ಚೆನ್ನಾಗಿ ಹೇಳು ಕಾಕ. ಎಮ್ಮೆಯ ಕಡಕೋಪಕ್ಕೆ ಕೆದರಿ ಅಡಿ ಅಡಿಯ ತಡೆಯಲಾರದ ಪುಟ್ಟ ಬಟ್ಟೆಯಲ್ಲಿ ಊರು ಬಿಟ್ಟು ಗೋಕುಲ ಎಂಬ ಹಾಳೂರಿನಲ್ಲಿತ್ತು. ಮಗನದು ಕದ್ದು ಜೀವಿಸಿರುವ ಎನ್ನ ಸೋದರಳಿಯನಾದ ಶ್ರೀಕೃಷ್ಣನೆಂಬ ಬಡಗೊಲ್ಲನು ತಡ ಮಾಡದ ಬಿಡಿದು ಇರಲೇ ಬುದ್ಧಿ ಪ್ರಾಣೇಶ್ವರ, ಹೃದಯ ಉಕ್ಕುವ ರೋಷಾಗ್ನದಿಂದ ಹೊಡೆದು ಬರುವುದಕ್ಕೆ ರಥವನ್ನು ಕೊಟ್ಟಿರುವ ಸುಂದರಿ ಕಾಕ, ಕಾಂತೆ, ಯಾರೊಂದಿಗೆ ಪಂಥವನ್ನು ಕೊಟ್ಟು ಹೋಗುವೆ? ಕೃಷ್ಣನ ವಂಡಿ ಕಾಂತೆ, ಕೃಷ್ಣನನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸುವನ ಕಾಂತೆ, ಕಾಕ, ಕಾಂತೆ, ಶ್ರೀಕೃಷ್ಣ ಪರಮಾತ್ಮನ ನಿನಗೆ ಏನಾಗಬೇಕು? ನನ್ನ ವೈದ್ಯ ಕಾಂತೆ, ವೈರಿ ಅಲ್ಲ ಅವನು ಕಾಂತೆ, ಕಾಕ, ಕಾಂತೆ, ಅವನು ನಿನ್ನ ಸೋದರ ಅಳಿಯನಲ್ಲೇ. ಆದ್ರೆ ಏನಾಯ್ತು ಓಡಿ ಬರುವವರೆಗೆ ಬಿಡೋದು ಕಾಂತೆ. ಪ್ರಾಣೇಶ್ವರ, ಅಳಿಯನೊಂದಿಗೆ ಪಂಥವನ್ನು ಕೊಟ್ಟು ಹೋಗಿ ಸೋತು ತನ್ನ ತಗ್ಗಿಸಿಕೊಂಡು ಹಿಂತಿರುಗಿ ಬರುವುದು ನನ್ನಿಂದ ನೋಡಲು ಆಗುವುದಿಲ್ಲ. ಗೋವಿಂದ ಮಾವ ಅಮ್ಮ ಮಮಕಾರ ಇರುವುದರ ಇದ್ದಕ್ಕೆ ಬರುವರಂತ ಹೇಳಿರ್ತಾವಲ್ಲ, ಹೌದಲ್ಲ? ನಾನಿಗೆ ಹೇಳಿ ಆಯ್ತು ಬುದಿವರಕ್ಕಿಂತ ಎಂತ ಮಾಡುವುದು? ಹೌದೇ? ಹೌದು ಸುಂದರಿ,
ಸುಮಕ್ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಸುರೇಶ್ ಅವರಿಗೆ ನನ್ನ ತುಂಬುವುದಿಂದ ಧನ್ಯವಾದಗಳು. ಕಾಂತ, ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ಸೋದರಾಳಿಯನಾದ ಶ್ರೀಕೃಷ್ಣನಿಗೆ ಕಾಂತ್ಯ ಜಯಿಸಿ ಬರುವೆಯ? ಸಹಜವಾಗಿ ಜೀವನ ಕಾಂತ್ಯ ಆಗುವುದಿಲ್ಲ. ಅದ್ಯಾವುದಕ್ಕೆ ಆಗುವುದಿಲ್ಲ ಕಾಂತ, ಕಾಂತ್ಯ ಬ್ರಹ್ಮಾಂಡ ನಾಯಕನು ಭಕ್ತ ವತ್ಸಲನನ್ನು ಹೆಸರು ಪಡೆದಂತ ಮಹಾಮಹಿಮವಂತನ ವಿಷ್ಣು ಅಲ್ಲವೇ? ಏನೇ ಸುಂದರಿ, ಕಾಂತ, ಅವನು ಮಾಯಕಾರನ ಆಗಿರಬಹುದು. ನಾನು ಶಕ್ತಿವಂತನು ಬಲವಂತನಮ್ಮವನು ನಿನಗೆ ಒಂದು ಗೊತ್ತಲ್ಲ ಕಾಂತ್ಯ. ಪ್ರಾಣೇಶ್ವರ, ಗಾಳಿಯೇಶ್ವರಿ, ನೀನು ಹೇಗೆ ಹೇಳಿದ್ರು ಸಹ ಕೃಷ್ಣನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಅಧೈರ್ಯದ ಪ್ರಿಯಳೇ, ನೀನು ಯಾಕೆ ಮಾಡುತ್ತೀಗಿ? ವಿಲೋಕಂಗದಲ್ಲಿ ಕಂಸಾಸುರನೆಂದರೆ ಬೃಹತ್ ಬಲಾಢ್ಯನೆಂದು ಬಿರದಾಂಕಿತರ ಹೆಂಡತಿಯಾಗಿ ಇಂಥ ರಣಗೇಡಿ ಮಾತನ್ನು ಆಡುವುದಕ್ಕೆ ನಿನಗೆ ಸೋಲು ಕಾಂತ, ಆ ಕಪಟಿಯಾದ ಶ್ರೀಹರಿಯಂ ಜಯಲಾಗಲೆಂದು ಎಂಥ ಆ ಕುಟಿಲ ಕೃಷ್ಣನಂ ದಕ್ಕಡದ ಮೃದು ಇಂದಿನ ಕನ್ನಡದೊಳ ಕಪಟ ಮುಂಡವು ಚಂಡಾಡಿ ಭುಜಬಲ ತಂಡ ನಡೆದಿದ್ದರೆ ಬಾಪುರೇ ಕಂಸಾಸುರ ಎಂದು ಹೆಸರಿದ್ದು ಸಾರ್ಥಕವೇನು ಸುಂದರಿ? ನೀನು ಗಿಣಿಗೇರಿ ಮಾರಣ್ಣ ಇವರು ಈ ಕಂಪನಿ ಪರವಾಗಿ 2,000 ರೂಪಾಯಿಯನ್ನು ಆಯ್ಕೆ ಮಾಡಿದ್ದಾರೆ. ಕಾಂತ, ಗಾಬರಿ ಆಗಬೇಡಿ ಅಂತ ಹೇಳಿದೆಯಾ? ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಉದಯೇಶ್ವರ, ಉದಯೇಶ್ವರಿ, ನೀನು ಈ ರೀತಿ ಒಂದೇ ಹಠವನ್ನು ಹಿಡಿದು ಹೋದರೆ ಗಾಬರಿ ಆಗಲಾರದೆ ಮತ್ತಿನ್ನೇನಾಗುವುದು? ಅಂತ ಕಾರ್ಯವಿರುವುದು ಕಾಂತಿ. ಹೇಳಲೇ? ಚೆನ್ನಾಗಿ ಹೇಳು ಕಾಂತಿ. ಸಿಂಧೂರ ಸಿಂಧೂರ ಮಲ್ಲಿಗೆ, ಚಂದ್ರೇನು ಮಾಲೆ ಮಾಲಿಗೆ, ಸಿಂಧೂರ ಸಿಂಧೂರ ಮಲ್ಲಿಗೆ, ಚಂದ್ರೇನು ಮಾಲೆ ಮಾಲಿಗೆ, ವಿಚಾರದಲ್ಲಿ ವಿಚಾರ ಬಗೆಗಾರ, ವಿಚಾರದಲ್ಲಿ ಉನ್ನಾದ ಪ್ರೇಮಗಾರ, ನಿಧಿಯಲ್ಲಿ ಸುಮಧುರ ಬಲವಸುತಿ. ಇದೇ ಬೊಮ್ಮಳ ಗ್ರಾಮದಲ್ಲಿ ರತಿ ಕಲ್ಯಾಣದಲ್ಲಿ ನಾರದರ ಪಾತ್ರ ಮಾಡಿದಂತ ಸುಮಕ್ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ನಾನು ಎಷ್ಟು ಹೇಳಿದ್ರೆ ಒಂದೇ ಹಠವನ್ನು ಹಿಡಿದ್ರೂ ಅಲ್ಲ. ಹೌದು ಸುಂದರಿ. ಇದಕ್ಕೊಂದು ವಿಚಾರ ಹೇಳಲು ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ಕಾಂತ, ಕಾಂತಿ, ಉದಯಿಸುವ ಸೂರ್ಯನನ್ನು ಕಂಡು ಗಿಡದ ಮೇಲಿರುವ ಹಣ್ಣೆಂದು ಭಾವಿಸಿಕೊಂಡು ಮುಂಗಡ ಹೋಗಿ ತನ್ನ ಕಣ್ಣುಗಳನ್ನು ಕಳೆದುಕೊಂಡಿಲ್ಲವೇ ಆ ಆಂಜನೇಯನು? ಪ್ರಾಣೇಶ್ವರ, ಅದರಂತೆ ನೀನೀಗ ದೊಡ್ಡತನದಿಂದ ಪಂಥವನ್ನು ತೊಟ್ಟು ಹೋಗಿ ನಿನ್ನ ಪ್ರಾಣವನ್ನು ನೀನು ಕಳೆದುಕೊಂಡು ಬರಬೇಡ ಕಾಂತ. ಸುಂದರ, ನಿನ್ನ ನೀತಿ ಮಾತು ಕೇಳಲಿಕ್ಕೆ ಬಂದಿಲ್ಲ. ನೀನು ಎಷ್ಟು ಹೇಳಿದ್ರೆ ನಾನು ಬಿಡುವುದಿಲ್ಲ. ಸುಮ್ಮನೆ ತ್ಯಜಿಸು
ಹೇ ಸುಂದರಿ ಸುಂದರ ಉದಯಿಸಿರುವ ಸೂರ್ಯನ ಕೆಳಗೆ ಆಂಜನೇಯನ ಕಣ್ಣು ಕಳಕೊಂಡಿರುವ ಮಾತು ಸರಿ. ಹಾ ಹೇ ಸುಂದರಿ ಪ್ರಿಯ ಪ್ರಪಂಚವನ್ನು ಪ್ರಜ್ವಲಿಸುವ ಸೂರ್ಯ ದೇವನ ಕೆಳಗೆ ಬದುಕಿ ಉಳಿಯುವ ಉಂಟೆ. ಅತಿ ಶಕ್ತಿವಂತನಾದ ಸೂರ್ಯ ದೇವನಿಗೂ ನನ್ನ ಸೋದರಳಿಯನಾದ ಶ್ರೀಕೃಷ್ಣನಿಗೂ ಸುಮ್ಮನೆ ಇಲ್ಲದ ತಲ್ಲದ ನುಡಿಗಳು ಎನ್ನ ಮುಂದೆ ತಂದಿಟ್ಟರೆ ನಿನ್ನ ಬುದ್ಧಿಯನ್ನು ನಾನು ಬಲ್ಲೆನು. ಆ ಮಾಯಾ ಗಾಳಿ ಮೋಸಗಾರ ನಮ್ಮ ಮುರಾರನ ಹಿಡಿದು ನಾಶನ ಮಾಡಿ ಭೂಮಿಯ ಕೆಡಿ ನಾನೇ ಸುಂದರಿ ಸುಂದರ ಅವನಂಬು ಒಡೆದು ಕೆಡದೆಯ ಸುದ್ದಿಯನ್ನು ಕೇಳಿ ಹೇಳಿ ಆ ಬೂದಿ ಬರಗನಾದ ಬರಸಿವನು ಎಂದೇಳಿ ಇದ್ದಕ್ಕೆ ಬಂದರೆ ಅಂದರೆ ಅವನ ಶಾಸಕೋತ್ಸವ ಕಿತ್ತವನಿಗೆ ಆದರಾಗಿರುವ ತ್ರಿಶೂಲವನ್ ನೀನಾ ಹೌದು ಸುಂದರಿ. ಇದನ್ನು ಹರಿದು ಚತುರ್ಮುಖನಾದ ಬ್ರಹ್ಮನು ಏನಾದರೆ ಅಡ್ಡ ಬಂದರೆ ಅಡ್ಡ ಬಂದರೆ ಅವನ ಚತುರ್ಮುಖ ದೇಶಿ ಧರಣಿಗೆ ತ್ರಿಮೂರ್ತಿಗಳ ಉಸಿರಿಲ್ಲ ಅದಕ್ಕೆ ಎದುರು ಮಾಡಿದ್ದಾನೆ. ಇವರ ಆಡುವ ಬೋಧನೆ ಕೇಳಿದ್ಯ ಎನ್ನ ಮುದ್ದು ಮಾಡದಿ ಅಂತ ಸುಮ್ಮನಿದ್ದಾರೆ ಇವಳ ನುಡಿಗಳ ಮಾಲಿಸದ ಆಚಿಗೆ ನುಗ್ಗುವಂತಹ ಸಾರಥ್ಯ ಪ್ರಾಣೇಶ್ವರ ಪ್ರಾಣೇಶ್ವರಿ ನಾವು ಎಷ್ಟು ಹೇಳಿದ್ರು ಒಂದೇ ಹಠ ಮಾಡಿದ್ವಿ ಅಲ್ಲ ಹೌದು ಸುಂದರಿ ಕಾಂತ ಕಾಂತೆ ನೇಡು ಬರುವ ಕಾಲಕ್ಕೆ ಕೂಡುವುದು ದುರ್ಬುದ್ಧಿ ಎನ್ನುವಂತೆ ನಿನ್ನಲ್ಲಿ ಬರೀ ದುರ್ಬುದ್ಧಿಯೇ ತುಂಬಿರುವುದು. ನಾನು ಎಷ್ಟು ಹೇಳಿದ್ರು ನೀನು ನಿನ್ನ ಹಠವನ್ನು ಬಿಡುವುದಿಲ್ಲ ಏನೇ ಸುಂದರಿ ಕಾಂತ. ನಿನ್ನ ಮಾತು ಚಿತ್ತಕ್ಕೆ ಹೋಗದೆ ಬಿಟ್ಟರೆ ಬಿಟ್ಟರೆ ನಮ್ಮ ರಾಜಕುಲಕ್ಕೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಆದ ಕಾರಣ ನೀನು ಹೋದ ಕಾರ್ಯ ಜಯವಾಗಲಿದೆ. ನಿನಗೆ ಜಯದಾರತಿನ ಇಟ್ಟುವೆನು ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತಾಗಲಿ ಕಾಂತೆ. ಕೃಷ್ಣ ನಾರದ ಕಾಂತ ನೀವು ಹೋದ ಕಾರ್ಯ ಜಯವಾಗಲಿದೆ. ನಿನಗೆ ಜಯದಾರತಿಗೆ ಎತ್ತಿರುವೆನು. ಕ್ಷೇಮವಾಗಿ ಹೋಗಿ ಬಾ ಜಾಣ. ಆ ಕೃಷ್ಣನೊಂದಿಗೆ ಗುದ್ದಾಡಿ ಉಳಿಸಿಕೊಂಡು ಬಾ ನಿನ್ನ ಪ್ರಾಣ. ನಿನ್ನ ಇಷ್ಟದಂತಾಗಲಿ ಕಾಂತೆ.
ಮುನಿವರ್ಯ ನೀವು ನಿನ್ನ ಪ್ರಜಾ ಪರಿವಾರದವರೆಲ್ಲರೂ ಜೀವದಿಂದ ಇರುವರೆ ಸಾಧನೆ ದೇವಕುಲ ಪ್ರಖ್ಯಾತವೇ. ಅಹೋ ಮುನಿವರ್ಯ ಅಹೋ ಮುನಿವರ್ಯ ಪರಮಾತ್ಮನೇ, ನಾವು ಮತ್ತು ನಮ್ಮ ಪ್ರಜಾ ಪರಿವಾರದವರು ಕ್ಷೇಮದಿಂದ ಕಾಲವನ್ನು ಕಳೆಯುತ್ತಾ ನಾವು ಇದ್ದೀವಿ. ನಾರದ ಪರಮಾತ್ಮ, ತಾವು ಯಾವ ದೇಶದಿಂದ ಬಂದಿರಿ, ಯಾವ ದೇಶದಲ್ಲಿ ಏನೇನು ವರ್ತಮಾನಗಳು ಬಂದಿರಿ, ಇದು ನೀವೇ ತಿಳಿದಿರಿ ನಾರದರೇ, ಬುದ್ಧಿ ಸಂಪನ್ನರೇ. ಅಹೋ ಮುಕುಂದನೇ, ಮುನಿವರ್ಯ ಈ ತಿರುವರಂಗದ ನೀವು ಇಟ್ಟ ಹೆಜ್ಜೆಯು ಭಕ್ತ
ಲೋಕೈಕ ನಾಯಕನಾದ ಶ್ರೀಕೃಷ್ಣ ಪರಮಾತ್ಮನೇ, ಮುನಿವರ್ಯ ನಿಮಗೆ ತಿಳಿಯದ ವಿಚಾರವು ಯಾವುದೆಂದರೆ, ಅದು ಯಾವುದು ನಾರದ? ಅಹೋ ಪರಮಾತ್ಮನೇ, ಮುನಿವರ್ಯ ಇಂದಿನ ದಿನದಲ್ಲಿ ದೈತ್ಯನಾದ ಕಂಸಾಸುರ ರಾಜಧಾನಿಗೆ ನಾನು ಹೋಗಿದ್ದೇನೆ. ಹೌದೇನು ನಾರದ? ಅಹೋ ಪರಮಾತ್ಮನೇ, ಮುನಿವರ್ಯ ಅಲ್ಲಿ ನಡೆದ ವರ್ತಮಾನವು ಏನೆಂದರೆ, ಅದು ಯಾರು ನಾರದ? ನೀವು ಸುಖ ಸಂತೋಷದಿಂದ ಇರುವುದನ್ನು ಕಂಡು ಹ, ನಿಮ್ಮ ಸೋದರ ಮಾವನಾದ ಕಂಸಾಸುರನು, ಕಂಸಾಸುರನು ಅಹೋ ಪರಮಾತ್ಮನೇ, ಮುನಿವರ್ಯ ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮನ್ನು ಸಂಹರಿಸಿ ತಾನೊಬ್ಬನೇ ಸುಖದಿಂದ ಇರಬೇಕೆಂದು ಕೆಟ್ಟ ಬುದ್ಧಿಯನ್ನು ಹುಡುಕಿಕೊಂಡಿರುವನು. ಹೌದೇನು ನಾರದ? ಅಹೋ ಪರಮಾತ್ಮನೇ, ಮುನಿವರ್ಯ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಚೆನ್ನಾಗಿ ಹೇಳು ದೇವ, ದಿವ್ಯ ಪ್ರಭಾವ. ಅಹೋ ಶಾರ ತನಯನಾದ ನಾರದ, ಅಹೋ ಪರಮಾತ್ಮನೇ, ನೀವು ಹೇಳಿದ್ದು ನಿಜ. ಆ, ಆದರೆ ಆದರೆ ನಮ್ಮ ಸೋದರ ಮಾವನಾದ ಕಂಸಾಸುರನು ನಮ್ಮ ಮೇಲೆ ಉಗ್ರಸವು ಹುಟ್ಟಿ ಉರಿತಿರು. ಕೈ ಬಲ 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 ನನಗೆ ಸಂತೋಷವಾಗಿತ್ತು ನಾರದ. ಆದರೆ ಆದರೆ ಅವನು ಎಲ್ಲೊಡನೆ ಯುದ್ಧಕ್ಕೆ ಬಂದರೆ ಆ ಯುದ್ಧದಲ್ಲಿ ಅವನನ್ನು ಜಯಿಸಿ ಅವನಿಗೆ ತಕ್ಕ ಬುದ್ಧಿ ಕಲಿಸುತ್ತಿದ್ದರೆ ಈ ತ್ರಿಲೋಕವನ್ನ ಸಂರಕ್ಷಣೆ ಮಾಡುವ ಶ್ರೀಕೃಷ್ಣ ನಮ್ಮ ನಾಮವಿದ್ದು ಸಾರ್ಥಕವೇದ ಮುನಿವರ್ಯ, ನೀವೇ ತಿಳಿದು ನೋಡಿರಿ ಇದರ ಆಶ್ಚರ್ಯ. ಅಹೋ ಶ್ರೀಕೃಷ್ಣ ಪರಮಾತ್ಮನೇ, ಮುನಿವರ್ಯ ನೀವು ಅವರೊಡನೆ ಯುದ್ಧವನ್ನು ಮಾಡಿ ಸೋಲಿಸಿ ಬಿಟ್ಟರೆ, ಸೋಲಿಸಿಬಿಟ್ಟರೆ ಅಹೋ ಪರಮಾತ್ಮನೇ, ಮುನಿವರ್ಯ ಮುಂದೆ ನಿಮ್ಮ ದೇವಲೋಕದ ಮೇಲೆ ಹೇರಿ ಹಾಳು ಮಾಡುವ ಬುದ್ಧಿಯನ್ನು ಹುಡುಕಿಕೊಂಡಿರುವ ಕಂಸನಿಗೆ ಕಂಸನಿಗೆ ನೀವು ಪ್ರಾಣದಾನವನ್ನು ಮಾಡದೆ ಹ ಅವನ ಪ್ರಾಣವನ್ನು ಹರಣ ಮಾಡಿರಿ. ಹ ಅಹೋ ಪರಮಾತ್ಮನೇ, ಮುನಿವರ್ಯ ನನ್ನ ಮಾತಿನ ಅರ್ಥವು ಹಾಗಿದೆ ದೇವ, ತಿಳಿದು ನೋಡಯ್ಯ ಇದರ ವಿಚಾರವ. ಅಹೋ ಮುನಿವರ್ಯ, ಅಹೋ ಪರಮಾತ್ಮನೇ, ನೀವು ಹೇಳಿದಂತೆ ಹಾ, ನಾಳಿನ ಯುದ್ಧದಲ್ಲಿ ಆ ಕಂಸಾಸುರನೆಂಬ ಹನುಮನನ್ನು ಕೊಂದು ಈ ದೇವಲೋಕವನ್ನು ನಾನು ಉಳಿಸುವೆನು. ನಾರದ, ಪರಮಾತ್ಮ, ಅವರು ಏನಾದರೂ ಯುದ್ಧಕ್ಕೆ ಬರುವ ಸಮಯಗಳು ಹೇಗಿರುವುದು ಇದು ನೀವೇ ತಿಳಿದರೆ ನಾರದರೆ ಜ್ಞಾನವಿಂದ ವಿಚಾರ. ಅಹೋ ಲೋಕೈಕ ನಾಯಕನಾದ ಶ್ರೀಕೃಷ್ಣ ಪರಮಾತ್ಮನೇ, ಮುನಿವರ್ಯ ನಿಮಗೆ ತಿಳಿಯದ ವಿಚಾರವು ಯಾವುದೆಂದರೆ, ಅದು ಯಾವುದು ನಾರದ? ಹಾಗಾದರೆ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ನಾರದ? ಅಹೋ ಪರಮಾತ್ಮನೇ, ಮುನಿವರ್ಯ ದೈತ್ಯನಾದ ಕಂಸಾಸುರನು ತನ್ನ ರಾಜಧಾನಿಯಲ್ಲಿ ರಾಜಧಾನಿಯಲ್ಲಿ ಸುಳ್ಳು ಬಿಳ್ಳು ಹಬ್ಬವನ್ನು ರಚಿಸಿ, ಹ ಅಹೋ ಪರಮಾತ್ಮನೇ, ಮುನಿವರ್ಯ ಆ ಹಬ್ಬಕ್ಕೆ ನಿಮ್ಮನನ್ನು ಬರಮಾಡಿಕೊಂಡು ಬರಮಾಡಿಕೊಂಡು ನಿಮ್ಮನನ್ನು ಸಂಹರಿಸಲು ಮೋಸವನ್ನು ಹುಡುಕಿಕೊಂಡಿರುವ, ಹೌದೇನು ನಾರದ? ಅಹೋ ಪರಮಾತ್ಮನೇ, ಮುನಿವರ್ಯ ಆದ ಕಾರಣ ಹ ನೀವು ಅವನಿಗೆ ಮರಣ ಶಿಕ್ಷಣವನ್ನು ಕೊಟ್ಟು ಹ ನಮ್ಮನ್ನು ಉತ್ತರಿಸಿ ತಂದೆ. ಅಹೋ ಶ್ರೀಕೃಷ್ಣ ಪರಮಾತ್ಮನೇ, ಮುನಿವರ್ಯ ನಾನಿನ್ನು ಓಡಿ ಬರುತ್ತೇನೆ. ನನಗೆ ಅಪ್ಪಣೆಯನ್ನು ದಯಪಾಲಿಸು ದೇವ. ನಿನಗೆ ಭಗವಾಗಲಿ ಹೋಗಿ ಬಂದಿರಿ ಹೋಗಿ ಬಂದಿರಿ. ಆದರೆ ಕಂಸಾಸುರ, ಕಂಸಾಸುರ.
ಬಾಪುರ ಕಂಸಾಸುರ ಎಂದು ಹೆಸರಿಂದ ಸಾರ್ಥಕವೇನು ಬಂದ ಸುಳ್ಳಾದ ಕಂಸಾಸುರ ಹೇಳುವನ್ನು ಚೆನ್ನಾಗಿ ಕೇಳು. ಅನಿರುದ್ಧ ಬಾಣಾಸುರ ರೆಡಿ ಮಾಡ್ರಪ್ಪ. ಎಲೈ ಮೂಢಾತ್ಮನೇ, ಎಲೈ ಭ್ರಷ್ಟಾತ್ಮನೇ, ಪಿತ್ತದಲ್ಲಿ ಏರಿದ ಕಟ್ಟೆಯಂತೆ ಬಗಳಿದರೆ ಸಹಜವಾಗಿ ಬರಲು ಈ ರಕ್ತ ನಿನ್ನನ್ನು ಕೊಟ್ಟದೇ ನಾನು ಬಿಡಲು. ಯಾರು ಕೊಚ್ಚುವರ ಸ್ವಲ್ಪ ದಳದ ಈ ಬಡಗುನ್ಯ ಎಲೈ ಹರಮ, ಎಲೈ ರಕ್ತ ಸಿಂಹದ ಗೃಹಗಳಿಂದ ನಕ್ಕಿದ ನದಿಗೆಯಂತೆ ಹೋಗಿದರೆ ಸಹಜವಾಗಿ ಹೋಗಲು ಈ ರಕ್ತ ನಿನ್ನನ್ನು ಸೀಳಿ ಸಾವಿರ ಹೊಳ ಮಾಡಿದರು. ಯಾರು ಮಾಡುವರ ಸ್ವಲ್ಪ ದಳದ ಈ ಬಡಗುನ್ಯ ಎಲೈ ಬೆಟ್ಟ, ಎಲೈ ರಕ್ತ ಎದ್ದಳದ ರಕ್ತವನ್ನು ತೋರಿ ಈ ಕ್ಷಣದಲ್ಲಿ ನಿನ್ನನ್ನು ಸುಟ್ಟು ಸೂರು ಮಾಡಿಬಿಡುವುದು. ಸೂರ ಮೃತಾಯನ್ನ ಕೈಯಲ್ಲಿ ಸಾಯಬೇಡ. ಎಲೈ ಮದಾಂಗನೆಯ, ಎಲೈ ಮೂರ್ಖನೇ, ನನ್ನ ಅರಮನೆಯಲ್ಲಿ ಹುಟ್ಟಿ ನನ್ನ ಕೈಯಲ್ಲಿ ತಪ್ಪಿಸಿಕೊಂಡವರು ಯಾರು ನಮಗೆ? ಸಹಜವಾಗಿ ಇಂದು ಇನ್ನ ತಪ್ಪಿಸಿಕೊಳ್ಳುವುದು ಕಷ್ಟವೋ? ಹಾ, ಸಿಂಹದ ಗೃಹದಲ್ಲಿ ನರಿಯಂತೆ ಎನ್ನ ಅರಮನೆಯೋಳು ಎನ್ನ ಕೈಯಲ್ಲಿ ಸಿಕ್ಕಿರುವ ಹಾ, ನಿನ್ನ ಸೌರ್ಯವನ್ನು ಬಳಿಯ ವರ್ಣಾಸ್ತ್ರ ಮೂಡಿ ಒಡೆಯುವ ಧೈರ್ಯವಿದ್ದರೆ ನಿನ್ನ ಸಹಿತು ಭ್ರಷ್ಟ ಎಲೈ ಹರಮನೆ, ಎಲೈ ಹರಮನೆ, ಎಲೈ ಭ್ರಷ್ಟ ನೀನು ಒಣಗಣ್ಣನ್ನು ತೋರಿಯಾ? ಸಹಜವಾಗಿ ದೊಡ್ಡ ಭ್ರಷ್ಟ ಶಾಸ್ತ್ರವು ಮಾಯಾವೇಷದಿಂದ
ಮಾತಿಗೆ ನಾನು ಎದುರುವನ? ಯಾರು ಎದುರುವನ? ಸ್ವಲ್ಪ ಹೆಚ್ಚಿಗೆ ಮಾತನಾಡಬಾರದು. ಅಸುರ ಗಗನ ಮಂಡಲಕ್ಕೆ ಅರ್ಜುನ ದೊಡ್ಡ ಸೂರ ಯಾರು ಬೀಗರೋ ಯಾರು ಎದುರುವನಲ್ಲ. ಮಾತನಾಡಲು ಬಿಟ್ಟಿದ್ದಕ್ಕೆ ನಿನ್ನ ಏನ್ ಮಾತನಾಡಿದಿಲ್ಲ? ನಿಂತಿರುವ ಕಂಡನೆಂದು ವಿರೋಧಾಂಗಿತರ ಮಹತ್ವೀಕರದ ಮುಂದೆ ನಾಯಿ ಅನ್ಯ ಬಗಲಿದರೆ ಯಾಕೆ ಅದರಿಂದ ಯುದ್ಧಕ್ಕೆ ನಿಲ್ಲದ ಈ ಮುದ್ದೆ ತೊಳವ ಯಾರು ಕೈಸುವನ ಸ್ವಲ್ಪ ಈ ಬಡಬಂದೆ ಇಲ್ಲ ಉಳಿದವರು ನೀನು ಒಬ್ಬನ ಮಾತ್ರ ನಿನ್ನಿಂದ ಸಮರವನ್ನು ಸಾಗಿಸುವುದು ಸಾಧ್ಯವಿಲ್ಲ. ಎಲ್ಲ ಹರವ